ಆಮೇಲೆ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮನ್ನ ಹೆಚ್ಚಾಗಿ ಪ್ರೀತಿಸು ಒಳ್ಳೆ ದೇವರೇ, ಅಪ್ಪ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಚಿಕ್ಕ ಆರಾಧನೆ ಮುಖಾಂತರವಾಗಿ ನಿನ್ನ ನಾಮನ ಮಹಿಪಡಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ವಾಕ್ಯ ಭಾಗಕ್ಕಾಗಿ ನಾ ಪ್ರಾರ್ಥಿಸ್ತೇನೆ ದೇವರೇ. ಈ ಒಂದು ಕರ್ತನೆ ಅಪ್ಪ ವಾಕ್ಯವನ್ನ ಕೇಳುವುದಕ್ಕಾಗಿ ಈ ಒಂದು ಒಳ್ಳೆ ವೇದಿಕೆಯನ್ನ ಸಿದ್ಧ ಮಾಡಿದಕ್ಕಾಗಿ ದೇವರನ್ನ ಸ್ತೋತ್ರ ಮಾಡ್ತೇನೆ ರಾಜ. ದೇವರೇ, ಕೇಳುವಂತ ಪ್ರತಿ ವಚನಗಳು ದೇವರೇ ನಮ್ಮ ಜೀವಿತದಲ್ಲಿ ಅದನ್ನ ಮುದ್ರೆ ಮಾಡಿಕೊಂಡವರಾಗಿ ದೇವರೇ ಅಪ್ಪ ಅದನ್ನು ನೀನು ದೇವರೇ ಒಡಂಬಡಿಕೆಯಾಗಿ ಹಿಡಿದುಕೊಂಡು ದೇವರೇ, ಹೌದು ರಾಜ, ಲೋಕದ ಅಂತ್ಯದವರೆಗೂ ನಾವು ಜೀವಿಸಲು ಸಹಾಯ ಮಾಡು ರಾಜ. ಕೇಳುವಂತ ಪ್ರತಿಯೊಬ್ಬ ಹೃದಯವನ್ನ ದೇವರೇ ಆತ್ಮಿಕ ಕಣ್ಣುಗಳನ್ನ ತೆರೆಯಿರು ಸ್ವಾಮಿ. ಸತ್ಯವನ್ನ ಸರಿಯಾಗಿ ಗ್ರಹಿಸಿಕೊಳ್ಳುವಂತೆ ಪರಿಶುದ್ಧಾತ್ಮನ ಬಲದಿಂದ ನಮ್ಮ ಒಬ್ಬೊಬ್ಬರನ್ನ ತುಂಬಿಸಬೇಕಾಗಿ ನಾ ಪ್ರಾರ್ಥಿಸ್ತೇನೆ ದೇವ್ರೆ. ಹಾಗೆ ಮಾಡಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರಪ್ಪ. ಕ್ರಿಸ್ತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. Amen. So I'll share the screen. Let's see. Oh. Oh. Can anyone see anything? Oh, good. Can you see that? Yes. Yep. Okay. I'll make it bigger. Is it big, Pastor, on the whole screen? No, you can make it some more big. I don't know why it's not. Is that better? Some more? Yeah. Hold on. Yes, it's okay. Good. I zoom in. Hmm. Can read. Yes, zoom some more. Okay. Zoom more. Yeah, okay, Better. okay. Okay. So today we're going to start the new message titled Spiritual Healing. ಇವತ್ತು ನಾವು ಹೊಸ ಪಾಠವನ್ನ ಪ್ರಾರಂಭಿಸಲಿಕ್ಕಿದ್ದೇವೆ. ಪಾಠದ ಹೆಸರು ಆತ್ಮಿಕ ಸ್ವಸ್ಥತೆ ಎಂಬುದಾಗಿ. And spiritual healing is very important. If we don't receive spiritual healing, we can be bound by our scars and bound by our problems. ಒಂದು ವೇಳೆ ನಾವು ಆತ್ಮಿಕವಾಗಿ ಸ್ವಸ್ಥರಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಎಲ್ಲ ಹಳೆಯ ಗಾಯಗಳಿಂದ ಹಳೆಯ ಸಮಸ್ಯೆಗಳಲ್ಲಿ ಬಂಧಿಸಲ್ಪಡ್ತೇವೆ. And there are many things that we need to receive healing from. Problems in our family, or problems in our personality, or scars that we received in our life. ನಮ್ಮ ಜೀವಿತದಲ್ಲಿ ಹೊಂದಿರುವಂತಹ ಗಾಯಗಳು, ನಮ್ಮ ಜೀವಿತದಲ್ಲಿ ನಡೆದಂತಹ ಸಂಭವಗಳು, ಸಮಸ್ಯೆಗಳು ಮತ್ತು ನಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು, ಸೊ ಇವೆಲ್ಲವುಗಳನ್ನ ನಾವು ಗುಣ ಹೊಂದಬೇಕಾಗಿದೆ. So the Bible verse is Galatians 2:20. Let's read Galatians 2:20. ಒಂದು ವಚನವನ್ನ ಓದ್ಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಆಮೇನ್. Amen. So the Bible verse is that I have been crucified with Christ and I no longer live, but Christ lives in me. So ಇಲ್ಲಿ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆಂಬುದಾಗಿ. And this is the confession of Apostle Paul. ಇದು ಪೌಲನ ಅರಿಕೆಯಾಗಿದೆ. And Apostle Paul received he had a lot of spiritual problems, but he always confessed that I can do everything because Christ who lives in me is the one who's doing the work. ಅಪೊಸ್ತಲನಾದ ಪೌಲನ ಅನೇಕ ಸಲ ಅನೇಕ ರೀತಿಯಾದ ಅರಿಕೆಗಳನ್ನ ಮಾಡಿದ್ದಾರೆ. ಅದರಲ್ಲೂ ಹೇಳೋದಾದ್ರೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆಂಬುದಾಗಿ ಕೂಡ ಹೇಳ್ತಾರೆ. And in the introduction, there is the disease of the 21st century. ಪರಿಚಯದಲ್ಲಿ ನಾವು ನೋಡುವಾಗ 21ನೇ ಶತಮಾನದ ಕಾಯಿಲೆ ಇದೆ. And there are the things that become desolate. So we're living in an age where the individual is crumbling down. ನಾವು ಎಂಥ ಒಂದು ಯುಗದಲ್ಲಿ ಜೀವಿಸ್ತಾ ಇದ್ದೇವೆ ಅಂದರೆ
ವೈಯಕ್ತಿಕವಾಗಿ ಜನರು ಕುಸಿದು ಬೀಳುವಂತ ಯುಗ. And because the individual is crumbling down, our life becomes desolate and bound by curses and disasters. ಸೊ ನಾವು ಈ ರೀತಿಯಾಗಿ ಕುಸಿದು ಬೀಳ್ತಿರೋದ್ರಿಂದ ವೈಯಕ್ತಿಕವಾಗಿ ನಮ್ಮ ಜೀವಿತಗಳು ಒಂದು ತರ ಪಾಳು ಬಿದ್ದ ಜೀವಿತಗಳಾಗಿ ಮಾರ್ಪಡ್ತೇವೆ. So we have a soul inside of us, and in our soul and our spirit, we can receive a lot of scars. ನಮ್ಮೆಲ್ಲರ ಜೀವಿತಗಳಲ್ಲಿ ಪ್ರಾಣ ಮತ್ತು ಆತ್ಮಗಳು ಇರುವುದರಿಂದ ಅನೇಕ ವಿಷಯಗಳಿಂದ ನಮಗೆ ಗಾಯಗಳಾಗಬಹುದು. There are also our thoughts that can become twisted. ಮತ್ತೆ ಈ ಪರಿಚಯದಲ್ಲಿ ಒಂದರಲ್ಲಿ ಎರಡನೇದಾಗಿ ಆಲೋಚನೆಗಳು ಕೂಡ ತಿರುಚಲ್ಪಡಬಹುದು. And there are also our emotions and the chaotic life, which is bound by darkness, confusion, and void. ತಪ್ಪು ಭಾವನೆಗಳು ಮತ್ತು ಕ್ರಮವಿಲ್ಲದೆ ಇರುವಂತದ್ದು ಅಂದ್ರೆ ಕತ್ತಲೆ, ಗೊಂದಲ, ಶೂನ್ಯತೆ ನಮ್ಮನ್ನು ಆವರಿಸಿಕೊಳ್ಳಬಹುದು. So many people of the world who do not have Christ, they are living inside of these curses and disasters, these twisted thoughts, and many scars and many emotions. ಸೊ ಈ ರೀತಿಯಾಗಿ ಕ್ರಿಸ್ತನನ್ನ ಅಂಗೀಕರಿಸದೇ ಇರುವಂತವರು ಎಲ್ಲರೂ ಕೂಡ ಕ್ರಮವಿಲ್ಲದೆ ಇರುವಂತಹ ಕತ್ತಲೆ, ಗೊಂದಲ, ಶೂನ್ಯತೆಯಿಂದ ಕೂಡಿರುವಂತಹ ಜೀವಿತಗಳನ್ನ ಜೀವಿಸ್ತಾ ಇದ್ದಾರೆ. So we have to open our spiritual eyes to see this age. What kind of age are we living in? ಹಾಗಾಗಿ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳು ತೆರೆದು ನಾವು ಜೀವಿಸ್ತಾ ಇರುವಂತಹ ಯುಗ ಎಂಥ ಯುಗವಾಗಿದೆ ಎಂಬುದಾಗಿ ಗಮನಿಸಬೇಕು. We can also have many problems and incidents because of the words of other people. ಅಷ್ಟೇ ಅಲ್ಲದೆ ಅನೇಕ ಜನರು ಮಾತನಾಡುವಂತ ಮಾತುಗಳಿಂದಲೂ ಕೂಡ ನಮ್ಮ ಜೀವನದಲ್ಲಿ ಅಪನಂಬಿಕೆಗೆ, ಖಿನ್ನತೆಗೆ, ಮಾನಸಿಕ ಅಸ್ವಸ್ಥತೆಗೆ ನಾವು ಒಳಗಾಗಬಹುದು. And our words are very important. We have to say the words that save, not the words of unbelief. ನಾವು ಮಾತನಾಡುವಂತ ಮಾತುಗಳು ಕೂಡ ಇತರನ ರಕ್ಷಿಸುವಂತ ಮಾತುಗಳಾಗಬೇಕೇ ವಿನಃ ಇತರರನ್ನ ದೂಷಿಸುವಂತದ್ದಲ್ಲ. So today, Pastor Peter gave a message about numbers. In the book of Numbers, there were 12 spies that were ordered to go and look at the land. ಇವತ್ತು ನಾವು ಸೇವೆಗೆ ಹೋದಾಗ ನಮ್ಮ ಸೇವಕರು ವಾಕ್ಯವನ್ನ ಕೊಟ್ಟರು. ಅದು ಅರಣ್ಯಕಾಂಡದಲ್ಲಿ ಆ ವಾಕ್ಯವನ್ನ ಮಾತನಾಡಿದ್ದು. ಅಂದ್ರೆ 12 ಮಂದಿ ಗೂಢಚಾರಿಗಳು ಇಸ್ರಾಯೇಲ್ ದೇಶವನ್ನ, ಕಾನಾನ್ ದೇಶವನ್ನ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ತಾರಲ್ಲ, ಅವ್ರ ಬಗ್ಗೆ ಮಾತನಾಡಿದ್ರು. And out of the 12 spies, 10 of them, they came back and they gave a report saying that the land is very big and the people are like giants. We are like tiny grasshoppers compared to them. 12 ಜನ ಗೂಢಚಾರಿಗಳಲ್ಲಿ 10 ಜನರು ಹಿಂತಿರುಗಿ ಬಂದು ಹೇಳುವಂತದ್ದೇನಂದ್ರೆ, ಆ ಒಂದು ಕೋಟೆ ಕೊತ್ತಲುಗಳಂತ ದೇಶವಾಗಿದೆ. ಅಲ್ಲಿ ತುಂಬಾ ಎತ್ತರವಾದ ಜನರು, ನೆಫಿಲಿಂಗಳು ವಾಸ ಮಾಡ್ತಿದ್ದಾರೆ. ಅವ್ರ ಮುಂದೆ ಹೋಲಿಸ್ಕೊಂಡ್ರೆ ನಾವು ಈ ಒಂದು ಮಿಡತೆಗಳಂತೆ ಕಾಣ್ತಿದ್ದೇವೆ ಅಂತ ಹೇಳ್ತಾರೆ. So they saw that land, the Anak Hill country, they saw that land with the physical eyes. They said, look at this kind of land. These people are so great. They will destroy us if we go there. ಅವ್ರು ಹೇಳಿದಂಥದ್ದು ಇದೇ ಅಪನಂಬಿಕೆ ಮಾತುಗಳನ್ನ ಆಡಿದ್ರು. ನಾವು ಅವ್ರ ಮುಂದೆ ಮಿಡತೆಗಳಂತಿದ್ದೇವೆ. ನಾವು ಒಂದು ವೇಳೆ ಆ ದೇಶದಲ್ಲಿ ಕಾಲಿಡೋದಾದ್ರೆ ಅವರು ನಮ್ಮನ್ನ ನಾಶ ಮಾಡ್ತಾರೆ ಎಂಬುದಾಗಿ. And that word was relayed to the Israelites, and many of the Israelites fell into unbelief. And they said, we cannot go to that land. Even though God promised us that land, we cannot enter because of the report of the 10 spies. ಕಾನಾನ್ ದೇಶವನ್ನ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು ಕೂಡ ಈ 10 ಜನರು ಹೇಳಿದಂತಹ ಅಪನಂಬಿಕೆಯ ಮಾತುಗಳನ್ನು ನಂಬಿರುವಂತಹ ಇಸ್ರಾಯೇಲರು, ನಾವು ಆ ದೇಶಕ್ಕೆ ಹೋಗುವುದಕ್ಕಾಗುವುದಿಲ್ಲ, ಅಲ್ಲಿ ಹೋದ್ರೆ ನಾವು ಸಾಯ್ತೀವಿ ಅಂತ ಹೇಳ್ತಾರೆ. But there were two, Joshua and Caleb. They came back and they gave the report according to the covenant. ಆದರೆ ಆ 12 ಮಂದಿಯಲ್ಲಿ ಇಬ್ಬರು, ಯೆಹೋಶುವ ಮತ್ತು ಕಾಲೇಬರು, ಹಿಂತಿರುಗಿ ಬಂದು ಮೋಶೆಗೆ ಒಂದು ಅಲ್ಲಿನ ವಿಷಯಗಳನ್ನ ತಿಳಿಸ್ತಾರೆ. They said that we can conquer that land because it's the land that God promised to us. ಅವ್ರು ಹೇಳುವಂತ ಮಾತು ಏನಂತ ಹೇಳಿದ್ರೆ, ಅದು ನಿಜವಾಗ್ಲೂ ಒಳ್ಳೆಯ ಒಂದು ದೇಶವಾಗಿದೆ, ಹಾಲು ಜೇನು ಹರಿಯುವಂತ ದೇಶವಾಗಿದೆ, ಅದನ್ನ ನಾವು ಸ್ವಾಧೀನ ಮಾಡಿಕೊಳ್ಳಬಹುದು ಎಂಬುದಾಗಿ. So they held on to the covenant. They didn't just see with their physical eyes, but they knew that the Lord is with them, the Lord would guide them, the Lord would fulfill his promise to them. ಬರೀ ಅವರ ಒಂದು ಶಾರೀರಿಕವಾದ ಕಣ್ಣುಗಳಿಂದ ಮಾತ್ರ ನೋಡಲಿಲ್ಲ, ಆತ್ಮಿಕವಾದ ಒಂದು ಕಣ್ಣುಗಳಿಂದಲೂ ನೋಡಿ ಗ್ರಹಿಸಿ, ನಿಜವಾಗ್ಲೂ ಇದು ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂತಹ ದೇಶವಾಗಿದೆ, ಇದನ್ನ ನಾವು ಸ್ವಾಧೀನ ಮಾಡಿಕೊಳ್ಳಬಹುದು ಎಂಬುದಾಗಿ ಹೇಳ್ತಾರೆ.
So behind every incident, every problem, there is the spiritual facts that we have to see. ಪ್ರತಿಯೊಂದು ಸಮಸ್ಯೆಗಳು, ಪ್ರತಿಯೊಂದು ಘಟನೆಗಳ ಹಿಂದೆ ಆತ್ಮಿಕ ಸತ್ಯ ಅನ್ನೋದು ಅಡಕವಾಗಿರುತ್ತೆ. There is also the plan of God that we have to see. ಮತ್ತು ಆ ಸಮಸ್ಯೆಗಳಲ್ಲಿ ದೇವರ ಯೋಜನೆ ಏನೆಂಬುದಾಗಿ ನಾವು ತಿಳ್ಕೋಬೇಕು. If we have the spiritual eyes, we can see the plan of God. We do not have to be deceived by what our eyes see. ನಮಗೆ ಆತ್ಮಿಕ ಕಣ್ಣುಗಳು ಇರುವುದಾದರೆ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿರುವುದಾದರೆ, ನಾವು ನೋಡುವುದರಿಂದ ಮೋಸ ಹೋಗುವುದಿಲ್ಲ, ದೇವರ ಯೋಜನೆ ಏನೆಂಬುದಾಗಿ ತಿಳಿದುಕೊಳ್ಳುತ್ತೇವೆ. So our words are very important. We have to say the words that save, not the words that have unbelief. ಹಾಗಾಗಿನೇ ನಾವು ಮಾತನಾಡುವಂತಹ ಮಾತುಗಳು ಇತರರನ್ನ ರಕ್ಷಿಸುವಂತಹ ನಂಬಿಕೆ ಮಾತುಗಳಾಗಿರಬೇಕೇ ವಿನಃ ಅವಿಶ್ವಾಸ ಅಥವಾ ಅಪನಂಬಿಕೆಯ ಮಾತುಗಳನ್ನು ನಾವು ಆಡಬಾರದು. So because of words, people can fall into depression. They can fall into mental illness. ಒಂದು ವೇಳೆ ನಾವು ಆಡುವಂತ ಮಾತುಗಳು ಏನಿದೆ ಆ ಅಪನಂಬಿಕೆ ಮಾತುಗಳಾಗಿದ್ರೆ ಅನೇಕ ಜನರು ನಿಜವಾಗ್ಲೂ ಅಪನಂಬಿಕೆಯಲ್ಲಿ ಬೀಳ್ತಾರೆ, ಖಿನ್ನತೆಯೊಳಗೆ ಬೀಳ್ತಾರೆ ಮತ್ತು ಮಾನಸಿಕವಾಗಿ ಕೂಡ ಅವರು ಅಸ್ವಸ್ಥರಾಗ್ತಾರೆ. So this is the problem of the disease. The disease of the 21st century is a spiritual disease. ಹಾಗಾಗಿ ಈ 21ನೇ ಶತಮಾನದ ಕಾಯಿಲೆ ಯಾವುದು ಅಂತ ಹೇಳಿದ್ರೆ ಇದು ಒಂದು ಆತ್ಮಿಕ ಕಾಯಿಲೆಯಾಗಿದೆ. And unbelief is a spiritual cancer. If we are called as the people of the covenant, when we have unbelief, it spreads through our body like spiritual cancer. ಈ ಒಂದು ಅಪನಂಬಿಕೆ ಅನ್ನೋದು ಆತ್ಮಿಕ ಹುಣ್ಣು ರೋಗವಾಗಿದೆ. ಅದು ಸ್ವಲ್ಪ ನಮ್ಮಲ್ಲಿ ಇದ್ರೂ ಕೂಡ ಅದು ಪರಿಪೂರ್ಣವಾಗಿ ನಮ್ಮ ದೇಹವೆಲ್ಲ ಅದು ಸ್ವಾಧೀನ ಮಾಡಿಕೊಂಡು ಕೊನೆಗೆ ನಮ್ಮನ್ನ ಸಾಯಿಸುತ್ತೆ. There is also the state of your life. What kind of life are we living? ಎರಡನೇದಾಗಿ ಪರಿಚಯದಲ್ಲಿ ನಾವು ನೋಡುವಾಗ ನಿಮ್ಮ ಜೀವನದ ಸ್ಥಿತಿ ಎಂಥ ಒಂದು ಜೀವಿತವನ್ನ ನೀವು ಜೀವಿಸುತ್ತಿದ್ದೀರಿ ಎಂಬುದಾಗಿ ನೋಡಬಹುದು. Many people are living in anxiety. They have no true rest. ಅನೇಕ ಜನರು ಆತಂಕದಲ್ಲಿ ಜೀವಿಸುತ್ತಿದ್ದಾರೆ. ನಿಜವಾದ ವಿಶ್ರಾಂತಿ ಅನ್ನೋದು ಅವರಿಗೆ ತಿಳಿದಿಲ್ಲ. In Matthew 11:28, Jesus said, "Come to me, all who are weary and burdened, I will give you rest." ಯೇಸು ಕ್ರಿಸ್ತರು ಹೇಳ್ತಾರೆ ಮತ್ತಾಯ 11ನೇ ಅಧ್ಯಾಯ 28ನೇ ವಚನದಲ್ಲಿ, ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. But someone who is bound by darkness, dragged by Satan like a slave, who has no power to come out of Satan's deception, they have no true rest. ಯಾರೆಲ್ಲ ಕತ್ತಲೆಯಲ್ಲಿ ಅಂಧಕಾರದಲ್ಲಿ ಇದ್ದಾರೋ, ಸೈತಾನನಿಂದ ನಡೆಸಲ್ಪಡ್ತಾ ಇದ್ದಾರೋ, ಅವರಾಗಿ ಅವರು ಬಿಡಿಸಿಕೊಳ್ಳಕ್ಕಾಗದೆ ಒದ್ದಾಡ್ತಾ ಇದ್ದಾರೋ ಅವರಿಗೆ ನಿಜವಾದ ವಿಶ್ರಾಂತಿ ಇಲ್ಲ. We are also living in the culture of corruption. There is so much corruption in the world. Everyone is just stepping on each other to get success, to get to the top. ಮತ್ತೆ ಎರಡನೇದಾಗಿ ನೋಡುವಾಗ ಭ್ರಷ್ಟಾಚಾರದ ಸಂಸ್ಕೃತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಭ್ರಷ್ಟಾಚಾರ ಮಾಡ್ತಾ ಒಬ್ಬರನ್ನ ಒಬ್ಬರು ಈ ರೀತಿಯಾಗಿ ಮಾಡ್ತಿದ್ದಾರೆ. And the culture of darkness in the world. This is all because of the culture of darkness in the world. ಇವೆಲ್ಲ ಈ ಭ್ರಷ್ಟಾಚಾರದ ಸಂಸ್ಕೃತಿ ಯಾಕೆ ಈ ಲೋಕದಲ್ಲಿದೆ ಅಂದ್ರೆ ಜಗತ್ತಿನಲ್ಲಿ ಇರುವಂತಹ ಕತ್ತಲೆಯ ಸಂಸ್ಕೃತಿಯಿಂದಾಗಿ. There is also the incorrect choices that we make, incorrect judgment that leads to continuous failure. So you can scroll down some. Yeah, sorry. Yeah. ಸೊ ಇಲ್ಲಿ ನಾವು ನೋಡಬಹುದು ಮೂರನೇದಾಗಿ ಒಂದು ತಪ್ಪಾದ ಆಯ್ಕೆಗಳು ನಿರಂತರ ವೈಫಲ್ಯಕ್ಕೆ ನಡೆಸುತ್ತೆ ಎಂಬುದಾಗಿ. So our choices, they all have a consequence, whatever we make our choices. But if someone is not guided by the Holy Spirit, if they are guided by the evil spirit, by Satan, they will always face failure. ಹೌದು, ಅಂದ್ರೆ ನಾವು ಎಂತ ತೀರ್ಮಾನಗಳನ್ನ ಮಾಡ್ತೇವೆ ಅನ್ನೋದ್ರ ಮೇಲೆ ನಾವು ಆ ಪ್ರತಿಫಲವನ್ನ ಇದನ್ನ ನೋಡಬಹುದು. ಒಂದ್ ವೇಳೆ ಸೈತಾನನಿಂದ ಅಥವಾ ದೇವರ ಆತ್ಮನಿಂದ ಯಾರಿಂದ ನಾವು ನಡೆಸಲ್ಪಡ್ತಿದ್ದೀವಿ ಅಂತ ಹೇಳಿ ನಾವು ಎಚ್ಚರಿಕೆಯಾಗಿರ್ಬೇಕು. People are also afflicted by their spiritual problems. ಅನೇಕ ಜನರು ಆತ್ಮಿಕ ಸಮಸ್ಯೆಗಳಿಂದಲೂ ಕೂಡ ಯಾತನೆ ಪಡುತ್ತಿದ್ದಾರೆ. Today, when I was in the evangelism field, I met a girl from India, but she is Catholic. ಇವತ್ತು ನಾನು ಸೇವೆಗಂತ ಕ್ಷೇತ್ರದಲ್ಲಿ ಹೋಗಿರುವಾಗ ಒಂದು ಹುಡುಗಿಯನ್ನ ಭೇಟಿಯಾದೆ. ಆ ಹುಡುಗಿ ಭಾರತದ ಹುಡುಗಿ, ಆದ್ರೆ ಆ ಹುಡುಗಿ ರೋಮನ್ ಕ್ಯಾಥಲಿಕ್ ವಿಶ್ವಾಸದಲ್ಲಿರುವಂತವಳು. And I shared with her that we are a Christian church and we are here to preach the gospel. And she said, "Well, I'm Catholic. I'm already Christian." ನಾನು ಅವ್ರಿಗೆ ಸುವಾರ್ತೆ ಸಾರಲು ಪ್ರಾರಂಭಿಸಿದಾಗ ನಾವಿತರ ಯೇಸು ಕ್ರಿಸ್ತನ ಸಭೆಯವರಾಗಿದ್ದೇವೆ, ನಾವು ನಿಮ್ಮ ಹತ್ರ ಸುವಾರ್ತೆನ ಹಂಚ್ಕೊಳ್ಬಹುದಾ ಅಂತ ಹೇಳುವಾಗ ಆ ಹುಡುಗಿ ಹೇಳಿದ್ದು, ನಾವೀಗಾಗಲೇ ಕ್ರೈಸ್ತರಾಗಿದ್ದೇವೆ, ನಾವು ರೋಮನ್ ಕ್ಯಾಥಲಿಕ್ ಕ್ರೈಸ್ತರು ಎಂಬುದಾಗಿ ಹೇಳಿದ್ರು.
And I said it's actually different. Catholics and Christian, they have a different essence. So she started asking me, what is the difference between Catholic and Christian? ಆಗ ನಾನು ಹೇಳಿದೆ, ಕ್ಯಾಥೋಲಿಕರ ಕ್ರೈಸ್ತತ್ವಕ್ಕೂ ನಿಜವಾಗ್ಲೂ ಯೇಸು ಕ್ರಿಸ್ತನ ಹಿಂಬಾಲಿಸಿ ಆಗಿರುವಂತಹ ಕ್ರೈಸ್ತತ್ವಕ್ಕೂ ವ್ಯತ್ಯಾಸವಿದೆ ಅಂತ ಹೇಳಿದಾಗ, ಅಂತಹ ಒಂದು ವ್ಯತ್ಯಾಸ ಏನಿದೆ ತಿಳಿಸು ಅಂತ ಆ ಹುಡುಗಿ ಕೇಳ್ತು. So I shared with her that, well, in the Catholic faith, it is not only Christ, they pray to, Mary and the saints. ಸೊ ನಾನು ಹೇಳಿದೆ, ರೋಮನ್ ಕ್ಯಾಥಲಿಕ್ ಅವ್ರು ಮಾಡುವಂತ ತಪ್ಪು ಏನಂದ್ರೆ, ಅವರು ಕೇವಲ ಕ್ರಿಸ್ತನಲ್ಲಿ ನಂಬಿಕೆ ಇಡೋದಿಲ್ಲ, ತಾಯಿಯಾದ ಮರಿಯಳಲ್ಲಿಯೂ ಮತ್ತು ಸಂತರಲ್ಲಿ ಕೂಡ ಅವರು ನಂಬಿಕೆ ಇಡ್ತಾರೆ ಎಂಬುದಾಗಿ. But we believe in only Christ. Only ಆದ್ರೆ Jesus Christ can solve our fundamental problem. Even Mary, even the saints, they all need Christ. ಆದ್ರೆ ನಾವು ಆ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿದಂತಹ ಕೇವಲ ಕ್ರಿಸ್ತನಲ್ಲಿ ಮಾತ್ರ ನಂಬಿಕೆ ಇಡ್ತೇವೆ. ಮರಿಯಳಿಗೂ ಅನೇಕ ಸಂತರಿಗೂ ಕೂಡ ಕ್ರಿಸ್ತನ ಅವಶ್ಯಕತೆ ಇದೆ. Then she started asking me, well, do you believe in repentance? And do you believe that you have to keep repenting for your sins? ಆಗ ಆ ಹುಡುಗಿ ಮತ್ತೊಂದು ಪ್ರಶ್ನೆ ನನಗೆ ಕೇಳಿತು. ಹಾಗಾದ್ರೆ ನೀನು ಮಾಡುವಂತ ಪ್ರತಿ ತಪ್ಪಿಗೆ ನೀನು ಪದೇ 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 ಪಶ್ಚಾತ್ತಾಪ ಪಡುವುದಿಲ್ಲವಾ ಎಂಬುದಾಗಿ. Then I shared with her, well, we accept Jesus Christ, our original sin is forgiven. And of course, every day we have to ask for God's forgiveness in the consequential sins that we do. ಸೊ ನಾನು ಆ ಹುಡುಗಿಗೆ ಹೇಳಿದ್ದು, ಹೌದು, ನಾವು ಮೂಲ ಪಾಪದಿಂದ ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದ್ದೇವೆ. ಆದ್ರೆ ಪ್ರತಿದಿನ ನಾವೇನು ಆ ತಪ್ಪುಗಳನ್ನ ಮಾಡ್ತೀವಿ, ಆ ತಪ್ಪುಗಳಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ಅಂತ. But if I'm bound by my spiritual problem because I'm a sinner, I can't be perfect, and I keep making the same mistake, I keep repenting, keep beating myself up, how can I do world evangelization? ಆಗ ಆ ಹುಡುಗಿಗೆ ಹೇಳಿದೆ, ಒಂದು ವೇಳೆ ನಾನು ಪಶ್ಚಾತ್ತಾಪ ಪಡೋದ್ರಿಂದಲೋ ಅಥವಾ ನಾನು ಆ ಆ ಒಂದು ಶಾರೀರಿಕವಾದ ಸಮಸ್ಯೆಗಳಲ್ಲಿ ತಪ್ಪುಗಳಲ್ಲಿ ಪದೇ ಪದೇ ಬೀಳೋದ್ರ ಮೂಲಕ ನಾವು ಹೇಗೆ ಲೋಕ ಸುವಾರ್ಥೀಕರಣ ಮಾಡ್ಲಿಕ್ಕೆ ಆಗುತ್ತೆ ಎಂಬುದಾಗಿ. The focus in Catholic faith is like repent for your sin, ask for forgiveness. But as a true Christian, our focus is that we are saved through Christ and we preach the message of salvation to all those who never heard it. ಆ ರೋಮನ್ ಕ್ಯಾಥಲಿಕ್ಗೂ ಮತ್ತು ನಮಗಿರುವಂತ ವ್ಯತ್ಯಾಸ ಏನು ಅಂದ್ರೆ, ಅವ್ರು ಮಾಡುವಂತ ಪ್ರತಿಯೊಂದು ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಪ್ರತಿದಿನ ಪಶ್ಚಾತ್ತಾಪ ಪಡಬೇಕಾಗಿದೆ ಅಂತ. ಅವ್ರ ಜೀವನ ಪೂರ್ತಿ ಅದೇ ಒಂದು ಕೆಲಸವಾಗಿರುತ್ತೆ. ಆದ್ರೆ ನಾವು ನಂಬ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಒಂದೇ ಸಲ ನಮ್ಮೆಲ್ಲ ಪಾಪಗಳನ್ನ ಕ್ಷಮಿಸಿಬಿಟ್ಟಿದ್ದಾರೆ. ಈಗ ನಾವು ಒಂದೇ ಸರಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅದಾದ್ಮೇಲೆ ನಾವು ಲೋಕ ಸುವಾರ್ಥೀಕರಣದ ಕಡೆಗೆ ದೃಷ್ಟಿ ಇಡಬೇಕಾಗಿದೆ. So even after we receive salvation, even now at this very moment, many of us, everyone has spiritual problems. ನಾವು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿದ್ರು ಕೂಡ ಇಲ್ಲಿರುವಂತ ನಮ್ಮೆಲ್ಲರಲ್ಲೂ ಕೂಡ ಒಂದಲ್ಲ ಇನ್ನೊಂದು ರೀತಿಯ ಆತ್ಮಿಕ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. But if we are afflicted, if we are bound by that spiritual problem, we cannot do the work of God. ಒಂದು ವೇಳೆ ಆ ಶಾರೀರಿಕವಾದಂತಹ ಅಥವಾ ಆತ್ಮಿಕವಾದಂತಹ ಸಮಸ್ಯೆಗಳಲ್ಲೇ ನಾವು ಬಂಧಿಸಲ್ಪಟ್ರೆ ನಾವು ಲೋಕ ಸುವಾರ್ಥೀಕರಣ ಮಾಡ್ಲಿಕ್ಕೆ ಆಗುವುದಿಲ್ಲ. That's why in the Bible, Apostle Paul, he said that I have a thorn in my flesh, a tormentor from Satan. ಹಾಗಾಗಿ ಪೌಲನು ಕೂಡ ಒಂದು ಮಾತು ಹೇಳ್ತಾನೆ, ನನ್ನ ದೇಹದಲ್ಲಿ ಒಂದು ಮುಳ್ಳು ಚುಚ್ಚಲ್ಪಟ್ಟಿದೆ, ಆ ಸೈತಾನನು ಆ ಮುಳ್ಳಿನ ದೆಸೆಯಿಂದಾಗಿ ನನ್ನನ್ನು ಪ್ರತಿದಿನ ಬಾಧಿಸುತ್ತಾನೆ ಎಂಬುದಾಗಿ. And he says, I prayed to God to get rid of this thorn in my flesh, this spiritual problem, but God didn't get rid of it. ಆದ್ರೆ ಆ ಮುಳ್ಳು ತೆಗೆದು ಹಾಕಬೇಕೆಂಬುದಾಗಿ ಅನೇಕ ವರ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಅದನ್ನ ತೆಗೆದು ಹಾಕಲಿಲ್ಲ ಎಂಬುದಾಗಿನೇ ಹೇಳ್ತಾರೆ. Then he prayed and he received the answer that Christ said, my grace is sufficient for you. ಆತನಲ್ಲಿರುವಂತಹ ಮುಳ್ಳನ್ನ ತೆಗೆದು ಹಾಕುವಂತ ಪ್ರಾರ್ಥನೆ ಮಾಡಿದಾಗಲೆಲ್ಲ ದೇವ್ರು ಹೇಳಿದಂತ ಉತ್ತರ ಏನು ಅಂದ್ರೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. When you are weak, you hold on to Christ who is strong. ನಾವು ಬಲಹೀನರಾಗಿರುವಾಗಲೇ ಯೇಸು ಕ್ರಿಸ್ತನನ್ನ ಬಲವಾಗಿ ಹಿಡಿದುಕೊಳ್ಳಬೇಕಾಗಿದೆ. So Satan wants our spiritual problem, our personality problem, our physical problem to be a hindrance to the gospel, like why we cannot share this gospel, why we can't follow the gospel. He tries to make it as an excuse for us. ಸೈತಾನನು ನಮ್ಮಲ್ಲಿರುವಂತಹ ಆತ್ಮಿಕವಾದ ಸಮಸ್ಯೆಗಳು, ಶಾರೀರಿಕವಾದ ಸಮಸ್ಯೆಗಳು, ಮಾನಸಿಕವಾದ ಸಮಸ್ಯೆಗಳನ್ನೇ ಒಂದು ಕಾರಣವನ್ನಾಗಿಟ್ಟುಕೊಂಡು ನಾವು ಸುವಾರ್ತೆನ ಸಾರದೆ ಇರಬೇಕೆಂಬುದಾಗಿ ಅವನು ಪ್ರಯತ್ನಿಸುತ್ತಾನೆ.
But God is saying, I know you have spiritual problem, mental problem, you have physical problem, this problem. Doesn't matter. When you have Christ, His grace is sufficient for you. ಆದ್ರೆ ಯೇಸು ಕ್ರಿಸ್ತನು ಹೇಳುವಂತ ಮಾತೇನಂದ್ರೆ, ನಿನಗೆ ಆತ್ಮಿಕ ಸಮಸ್ಯೆಗಳು, ಶಾರೀರಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಇದೆ ಅಂತ ನನಗೆ ಗೊತ್ತು. ಆದರೆ ನಿನ್ನ ಬಲದಿಂದಲ್ಲ, ಕ್ರಿಸ್ತನಿಂದ, ಆತನ ಕೃಪೆಯೇ ನಿನಗೆ ಸಾಕು. ಆತನಲ್ಲಿ ಇದ್ದುಕೊಂಡು ನೀನು ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದೀಯ ಎಂಬುದಾಗಿ. That is why the fundamental healing, only healing is inside of Jesus Christ. ಅದನ್ನೇ ನಾವು ಮೂಲಭೂತ ಸ್ವಸ್ಥತೆ ಅಂತ ಹೇಳಿ ಕರಿತೇವೆ. ಆ ಮೂಲಭೂತ ಸ್ವಸ್ಥತೆ ಕೇವಲ ಕ್ರಿಸ್ತನಲ್ಲಿ ಮಾತ್ರ ನಮಗೆ ಸಿಗುತ್ತೆ. If you turn on the news, there is so much fighting, so many wars, so many terrible things going on in the world. ನಾವೊಂದು ಟಿವಿನ ಅಥವಾ ಒಂದು ವಾಹಿನಿನ ತೆರೆದು ನೋಡುವಾಗ ಲೋಕದಲ್ಲೆಲ್ಲ ನಡೀತಿರುವಂತಹ ಎಲ್ಲ ಬರೀ ಕೊಲೆಗಳಾಗಲಿ, ಯುದ್ಧಗಳಾಗಲಿ ನೋಡ್ಬೋದು. What does the world truly need? The Bible says that there is an answer, there is a mystery that not many people know. That's why there's so many curses and disasters. ಲೋಕದಲ್ಲಿ ಲೋಕಕ್ಕೆ ಏನು ಬೇಕು ಎಂಬುದಾಗಿ ತಿಳಿಯದೇ ಇರೋದ್ರಿಂದಲೇ ಶಾಪಗಳು, ಪಾಪಗಳು, ವಿಪತ್ತುಗಳಿಂದ ಲೋಕ ತುಂಬಿದೆ. It is the answer. Genesis 3:15 that Jesus Christ, the offspring of the woman, will crush the serpent's head. ಆದಿಕಾಂಡ 3:15 ಸ್ತ್ರೀ ಸಂತಾನ ಸೈತಾನನ ತಲೆನ ಜಜ್ಜುವಾತನಾಗಿದ್ದಾನೆಂಬುದಾಗಿ ಹೇಳುತ್ತೆ. But if we don't factualize the gospel, we cannot receive true fundamental healing. ಮೂರನೇದಾಗಿ ಪರಿಚಯದಲ್ಲಿ ನಾವು ನೋಡುವಾಗ ಮೂಲಭೂತ ಗುಣಪಡಿಸುವಿಕೆ ಎಂಬುದಾಗಿ, ಒಂದು ವೇಳೆ ನಾವು ಮೂಲಭೂತವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. So we don't just, we already know it's not just a message we listen to, it's not just a message that's preached and we think, oh, it's very nice. We have to hold on, we have to factualize the message. ಸುವಾರ್ತೆಯನ್ನ, ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆನ ನಾವು ಕೇಳುವಾಗ, ಹೌದು ಈ ಸುವಾರ್ತೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋದಲ್ಲ, ಅದು ನಿಜವಾಗ್ಲೂ ವಾಸ್ತವಿಕವಾಗಿದೆ, ಇದು ತುಂಬಾ ಮುಖ್ಯವಾಗಿದೆ ಅಂತ ನಾವು ಅದನ್ನ ಹಿಡಿದುಕೊಳ್ಳಬೇಕು. You have to apply the word of God to your problem, to your circumstance, your situation, anything. Apply the word of God. ನಿನ್ನ ಒಂದು ಜೀವನದಲ್ಲಿ ನೀನು ಎದುರಿಸುವಂತ ಎಲ್ಲ ಸಮಸ್ಯೆಗಳು, ಕಷ್ಟಗಳು, ಪ್ರತಿಯೊಂದು ನಿನ್ನ ಒಂದು ಪರಿಸ್ಥಿತಿಗಳಿಗೆ ಆ ವಾಕ್ಯವನ್ನ ನೀನು ಅನುವರ್ಸ್ಬೇಕು. If you go to school and your teacher teaches you many things, but in the exam time you never write the answer what your teacher told you, you're going to fail. ನೀವು ಶಾಲೆಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಅನೇಕ ವಿಷಯಗಳ ಕುರಿತಾಗಿ ನಿಮಗೆ ಬೋಧಿಸ್ತಾರೆ. ಅವರು ಕೊನೆಯದಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಸರಿಯಾದ ಉತ್ತರವನ್ನ ನೀವು ಬರ್ದಿಲ್ಲ ಅಂತ ಹೇಳಿದ್ರೆ ನೀವು ಫೇಲ್ ಆಗ್ತೀರಾ. Same as the gospel. You hear so many messages, but when it comes time for you to apply the word, if you don't apply for the word, you will fail. I mean, spiritually, Satan is attacking you. ಆತ್ಮಿಕವಾಗಿಯೂ ಕೂಡ ಅಷ್ಟೇ. ನಾವು ಅನೇಕ ದೇವರ ವಾಕ್ಯಗಳನ್ನ, ಸಂದೇಶಗಳನ್ನ ಕೇಳ್ತಾ ಇರ್ತೀವಿ. ಅದು ಆತ್ಮಿಕವಾಗಿ ನಾವು ಅಳವಡಿಸ್ಕೊಂಡಿಲ್ಲ ನಮ್ಮ ಜೀವನಕ್ಕೆ ಅಂತ ಹೇಳಿದ್ರೆ ಸೈತಾನನು ನಮ್ಮನ್ನ ಶೋಧಿಸ್ತಾನೆ. ನಾವು ಕೂಡ ಆತ್ಮಿಕ ವಿಷಯಗಳಲ್ಲಿ ವಿಫಲರಾಗ್ತೇವೆ. When we hear the message like 1 John 3:8, the reason why the Son of God came is to destroy the power of the devil. 1 ಯೋಹಾನ 3:8 ಹೇಳುವ ಹಾಗೆ, ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಪ್ರತ್ಯಕ್ಷನಾದನು ಎಂಬುದಾಗಿ ನೋಡುವಾಗ ಸೈತಾನನ ಕಾರ್ಯಗಳನ್ನ ಲಯಪಡಿಸುವುದಕ್ಕಾಗಿ ಎಂಬುದಾಗಿ ವಚನ ಹೇಳುತ್ತೆ. We don't just listen in one ear and then out the other ear. When we face the attack of Satan, we hold on to that Bible verse. We use the word of God against Satan. ಈ ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡುವವರಾಗಿ ನಾವಿರಬಾರದು. ಕೇಳುವಂತ ವಾಕ್ಯಗಳನ್ನ ನಮ್ಮ ಹೃದಯಗಳಲ್ಲಿ ದೃಢಪಡಿಸಿಕೊಂಡು ಹಿಡಿದುಕೊಳ್ಳುವಾಗ ಆ ಸೈತಾನನು ಎಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನ ಶೋಧಿಸಿದ್ರು ಕೂಡ ವಾಕ್ಯದ ಮೂಲಕ ನಾವು ಗೆಲ್ಲಬಹುದು. So true fundamental healing, it's not that I have to heal my spiritual problem, my personality problem, my physical problem. First thing is we have to heal our spiritual problem. ಸೊ ಈ ಮೂಲಭೂತ ಗುಣಪಡಿಸುವಿಕೆ ಅಂತ ಹೇಳಿದ್ರೆ ನಾವು ಶಾರೀರಿಕವಾದ ವಿಷಯಗಳ ಬಗ್ಗೆ, ಈ ಲೋಕದ ವಿಷಯಗಳ ಬಗ್ಗೆ ಅಲ್ಲ, ಆತ್ಮದ ವಿಷಯದ ಬಗ್ಗೆ ನಾವು ಮಾತನಾಡಬೇಕು. ಆತ್ಮಿಕವಾದ ಒಂದು ಸ್ವಸ್ಥತೆಯನ್ನ ಪಡೆದುಕೊಳ್ಬೇಕು. And that spiritual problem is the three fundamental problems: separated from God, under the original sin, and under the power of Satan. ಆ ಮೂರು ಸಮಸ್ಯೆಗಳು ಯಾವುದು ಅಂತ ನಾವು ನೋಡುವಾಗ, ಮೂಲಭೂತವಾದ ಸಮಸ್ಯೆಗಳು ಅವು ಸೈತಾನ, ಪಾಪ, ನರಕದ ಹಿನ್ನೆಲೆಯಲ್ಲಿ ಜೀವಿಸುವಂತದ್ದು.
So the fundamental healing we can give people in the field, evangelism field, they come to us with many problems. Just give them the answer of Christ. ಈ ಲೋಕದಲ್ಲಿ ನಾವು ಸುವಾರ್ತೆ ಸಾರಕ್ಕಂತ ಹೋದಾಗ ಅನೇಕ ಜನರು ಸಮಸ್ಯೆಗಳಿಂದ ನಮ್ಮ ಬಳಿಗೆ ಬರ್ತಾರೆ. ಅವರಿಗೆ ಯೇಸು ಕ್ರಿಸ್ತನೇ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಎನ್ನುವಂತಹ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು. If they receive Christ, if they receive true salvation, their fundamental problem is solved. ಸೊ ಯೇಸು ಕ್ರಿಸ್ತನೇ ಮೂಲಭೂತ ಪರಿಹಾರ ಎಂಬುದಾಗಿ ವಾಸ್ತವಿಕವಾಗಿ ಆ ಜನರಿಗೆ ತಿಳಿಸುವಾಗ ಖಂಡಿತವಾಗ್ಲೂ ಅದು ಅವರಿಗೆ ಪರಿಹಾರವಾಗಿರುತ್ತೆ. So there are the hidden problems that need healing. These are the problems we cannot see with our eyes. ಮತ್ತೆ ಮೂರರಲ್ಲಿ ಎರಡನೇದಾಗಿ ನಾವು ನೋಡುವಾಗ ಗುಪ್ತ ಸಮಸ್ಯೆಗಳು ಎಂಬುದಾಗಿ ನೋಡ್ತೇವೆ. ಅವು ಕಣ್ಣಿಗೆ ಕಾಣದೇ ಇರುವಂತಹ ಸಮಸ್ಯೆಗಳು ಅಥವಾ ಅನಾರೋಗ್ಯಗಳು, ಅವುಗಳಿಗೂ ಕೂಡ ಗುಣಪಡಿಸುವಿಕೆ ಅವಶ್ಯಕತೆ ಇದೆ. So it's what we looked at earlier, our scars, our emotions, the disease of our mind. ಅವು ಎಂತವು ಅಂದ್ರೆ ಉದಾಹರಣೆಗೆ ಆಶ್ಚರ್ಯಕರ ಭಾವನೆಗಳಾಗ್ಲಿ, ಗಾಯದ ಗುರುತುಗಳಾಗಲಿ, ಮತ್ತೆ ನಮ್ಮ ಮನಸ್ಸಿನ ಕಾಯಿಲೆಗಳಾಗ್ಲಿ. There are many ways that Satan deceives us we even don't even realize. ಈ ರೀತಿಯಾಗಿ ಸೈತಾನನು ಅನೇಕ ರೀತಿಯಲ್ಲಿ ನಮ್ಮನ್ನ ಮೋಸ ಮಾಡ್ತಾನೆ, ವಂಚಿಸ್ತಾನೆ. ನಮಗೂ ಕೂಡ ಅದು ಗೊತ್ತಾಗುವುದಿಲ್ಲ ಅನೇಕ ಸಲ. But when we hear the word and we realize, this is a foothold of Satan. Satan is actually dragging me in the incorrect way through my thoughts. ವಾಕ್ಯವನ್ನ ಕೇಳುವಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ, ಓ ಇದು ಸೈತಾನನ ಕಾರ್ಯ. ಸೈತಾನನು ನನ್ನನ್ನ ಕೆಟ್ಟ ಭಾವನೆಗಳಿಂದ, ಕೆಟ್ಟ ಬೋಧನೆಗಳಿಂದ ನನ್ನನ್ನ ಸೆಳಿಬೇಕೆಂಬುದಾಗಿ ನೋಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ತೀವಿ. At that moment, you have to break it down in the name of Jesus Christ. ಅಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಸೈತಾನನ ಬಲಗಳನ್ನು ನಾವು ಮುರಿಯಬೇಕು. Disease of our mind is like our thoughts, our incorrect ideology. ನಮ್ಮ ಒಂದು ಮಾನಸಿಕ ಕಾಯಿಲೆಗಳು ಅನ್ನುವಂಥದ್ದು ಬೇರೆ ಬೇರೆ ಸಿದ್ಧಾಂತಗಳು, ಬೇರೆ ಬೇರೆ ಅಂದ್ರೆ ಸುವಾರ್ತೆ ಅಲ್ದಿರುವಂತಹ ವಿಷಯಗಳನ್ನ ಹಿಡಿದುಕೊಳ್ಳುವಂತವುಗಳಾಗಿವೆ. A lot of parents think that the greatest blessing they can give their children is a good education and maybe buy them a home or give them a lot of money. ಲೋಕದಲ್ಲಿರುವಂತಹ ಜನರು ತಮ್ಮ ಮಕ್ಕಳಿಗೆ ಕೊಡುವಂತಹ ಅತ್ಯುತ್ತಮವಾದ ಜೀವನ ಯಾವುದು ಅಂತ ಹೇಳಿದ್ರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಒಳ್ಳೆ ಮನೆ ಕೊಡಿಸ್ಬೇಕು, ಅಥವಾ ಒಂದು ಒಳ್ಳೆ ಹಣವನ್ನ, ಆಸ್ತಿಯನ್ನ ಕೂಡಿಸಿಡಬೇಕು ಅಂತ ಅನ್ಕೊಳ್ತಾರೆ. We have to see the true value of the gospel, the true value of Christ. If our children don't have the fundamental answer of Christ, no matter what they do, they cannot have true happiness, true success. ಅದೇ ದೇವರ ಮಕ್ಕಳಾಗಿರುವಂತ ನಾವು ನಿಜವಾದ ಒಂದು ಮೂಲಭೂತ ಪರಿಹಾರ ಯಾವುದು, ನಿಜವಾದ ಒಂದು ಆತ್ಮಿಕ ಆಶೀರ್ವಾದ ಯಾವುದು ಅಂತ ಹೇಳಿ ಕ್ರಿಸ್ತನ ಕುರಿತಾಗಿ ಸರಿಯಾಗಿ ತಿಳಿದುಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಎಷ್ಟೇ ವಿದ್ಯಾಭ್ಯಾಸ ಇದ್ರು, ಹಣ ಇದ್ರು, ಆಸ್ತಿ ಇದ್ರು ಕೂಡ ಅದರಿಂದ ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. So we really have to have that conclusion. Christ is the greatest blessing. This salvation, this gospel is the greatest blessing I've received in my entire life. ಹಾಗಾಗಿ ಯಾವಾಗಲೂ ಒಂದು ತೀರ್ಮಾನದೊಟ್ಟಿಗೆ ನಾವು ಬದುಕಬೇಕು. ಯಾವ ತೀರ್ಮಾನ ಅಂದ್ರೆ ನನ್ನ ಜೀವನದ ಪರ್ಯಾಂತರ ನಾವು ಹೊಂದ್ಕೊಂಡಿರುವಂತಹ ಆಶ್ಚರ್ಯಕರವಾದ ಆಶೀರ್ವಾದ ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನು, ಅದು ಈ ಒಂದು ಸತ್ಯ ಸುವಾರ್ತೆಯೇ ಆಗಿದೆ ಅನ್ನುವಂಥ ತೀರ್ಮಾನದಲ್ಲಿ ನಾವು ಜೀವಿಸ್ಬೇಕು. And all answers, we need to receive all answers through the word. It's not through the words of people. It's not through the comfort of other people, only through the word of Christ. ಹಾಗಾಗಿ ನಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ದೇವರ ವಾಕ್ಯದಿಂದಲೇ ಹೊಂದ್ಕೋಬೇಕು. ಮನುಷ್ಯರ ವಾಕ್ಯದಿಂದ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲು ಕೇವಲ ಕ್ರಿಸ್ತನ ವಾಕ್ಯ. There is also the healing of the environment. Our environment is very important. ಮತ್ತು ಮೂರನೇದಾಗಿ ನೋಡುವಾಗ ಪರಿಸರವನ್ನು ಗುಣಪಡಿಸಿಕೊಳ್ಳೋದು ಕೂಡ ತುಂಬಾ ಮುಖ್ಯವಾಗಿದೆ. Sometimes we cannot help our environment, our living situation, but if we can receive true healing of our environment, we can receive true freedom. ಕೆಲವು ಸಲ ನಾವು ಪರಿಸರವನ್ನ ಗುಣಪಡಿಸ್ಲಿಕ್ಕೋ ಸಹಾಯ ಮಾಡ್ಲಿಕ್ಕೋ ಆಗದೆ ಇರ್ಬೋದು, ಆದ್ರೆ ಅದನ್ನ ನಿಜವಾಗ್ಲೂ ನಾವು ಗುಣಪಡಿಸ್ಕೊಂಡ್ರೆ ನಮಗೆ ನಿಜವಾದ ಒಂದು ಗುಣಪಡಿಸುವಿಕೆ ಅನ್ನೋದು ಸಿಗುತ್ತೆ. Actually, the Bible says that God moves the field according to the evangelist, according to the person with the gospel. ದೇವರ ವಾಕ್ಯ ಹೇಳುತ್ತೆ, ಸುವಾರ್ತೆಯೊಂದಿಗೆ ಇರುವಂತಹ ಸುವಾರ್ಥ ಸೇವಕನು ಯಾವ ಸ್ಥಳದಲ್ಲಿದ್ರೆ ಆ ಸ್ಥಳ ಆ ಸುವಾರ್ಥ ಸೇವಕನ ಮೂಲಕ ಅದು ಬದಲಾಗುತ್ತೆ ಎಂಬುದಾಗಿ. So freedom, we really need freedom of our mind and freedom of our spirit, freedom from the forces of darkness, from Satan. ಹಾಗಾಗಿ ನಮಗೆ ಎಲ್ಲಾ ತರದ ಮಾನಸಿಕ ಕಾಯಿಲೆಗಳಿಂದ, ಇತರ ಕಾಯಿಲೆಗಳಿಂದ, ಮತ್ತೆ ಅಂಧಕಾರ, ಸೈತಾನನ ಒಂದು ಸಮಸ್ಯೆಗಳಿಂದ ನಮಗೆ ವಿಮೋಚನೆ ಬೇಕಾಗಿದೆ.
So we have to realize the value of the gospel, value of the word, the value of the training inside of the gospel is very important. ದೇವರ ವಾಕ್ಯದ ಒಂದು ಬೆಲೆ ನಮಗ್ ಗೊತ್ತಿರ್ಬೇಕು, ದೇವರ ಬೆಲೆ ಗೊತ್ತಿರ್ಬೇಕು. ಮತ್ತೆ ನಾವೇನು ಪ್ರತಿದಿನ ಕಲಿತಿದೀವಿ, ಆ ಒಂದು ತರಬೇತಿಯ ಒಂದು ಬೆಲೆ ನಮಗ್ ಗೊತ್ತಿರ್ಬೇಕು. We have endless spiritual problems. Our only weapon is the word of Christ. ನಮ್ಮ ಜೀವನದಲ್ಲಿ ಕೊನೆಯಾಗದಿರುವಂತಹ ಅನೇಕ ಸಮಸ್ಯೆಗಳಿವೆ, ಆದ್ರೆ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಯೇಸು ಕ್ರಿಸ್ತನು ಮಾತ್ರವೇ. So we continue to receive this message, spiritual healing. We will continue for the next few weeks. ಈ ಒಂದು ಆತ್ಮಿಕ ಸ್ವಸ್ಥತೆಯನ್ನ ನಾವು ಇನ್ನು ಕೆಲವು ವಾರಗಳು ಕಲಿಯೋಣ. And it's not actually, we cannot really receive true healing of our spiritual problem. But what we can realize is that the gospel is greater than my spiritual problem. ಆತ್ಮಿಕ ಸ್ವಸ್ಥತೆ ಅನ್ನೋದು ಸಂಪೂರ್ಣವಾಗಿ ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರಬಹುದು, ಆದ್ರೆ ವಾಸ್ತವ ಏನು ಅಂತ ಹೇಳಿದ್ರೆ ನಮ್ಮ ಆತ್ಮಿಕ ಸಮಸ್ಯೆಗಳಿಗಿಂತಲೂ ಹೆಚ್ಚಿನದು ಸುವಾರ್ತೆಯಾಗಿದೆ. And even I have spiritual problems, I have the covenant, and God will use me. ನನಗೆ ಆತ್ಮಿಕ ಸಮಸ್ಯೆಗಳಿವೆ, ಆತ್ಮಿಕ ಒಂದು ಒಡಂಬಡಿಕೆ ಕೂಡ ಇದೆ, ಹಾಗಾಗಿ ಕ್ರಿಸ್ತನು ನನ್ನನ್ನು ಗುಣಪಡಿಸುತ್ತಾನೆ ಅನ್ನೋ ನಂಬಿಕೆ ಇರಬೇಕು. So we finished the introduction of this message, and let's conclude with prayer. ಈ ಒಂದು ಅಂಶದ ಒಂದು ಪರಿಚಯವನ್ನ ನಾವು ನೋಡ್ಕೊಂಡಿದ್ದೇವೆ. ಪ್ರಾರ್ಥನೆಯೊಂದಿಗೆ ನಾವು ಮುಗಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ಆತ್ಮಿಕ ಸ್ವಸ್ಥತೆಯನ್ನು ಅನುಗ್ರಹಿಸಿ ನಮ್ಮನ್ನು ಆಶೀರ್ವದಿಸಿ ಕರ್ತನೆ. ನೀವು ತಾನ ಇಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ನಿಮ್ಮ ಆತ್ಮನಿಂದ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಮುಂದಿನ ವಾರ ಮತ್ತೆ ಒಬ್ಬೊಂದೊಬ್ಬ ನಾವು ನೋಡುತ್ತಾನೆ. ನಿಮ್ಮ ಕೃಪೆ ನಮ್ಮ ಜೊತೆ ಇರಲಿ. ನಮ್ಮೆಲ್ಲ ಆತ್ಮಿಕ ಸಮಸ್ಯೆಗಳು ಗುಣವಾಗಲಿ. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್. Amen.